ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಇತಿಹಾಸದ ತರಗತಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿಯ ಅನೇಕ ಇತಿಹಾಸದ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಇತಿಹಾಸದ 7ನೇ ಚಾಪ್ಟರ್ ಅಂದ್ರೆ ಅಧ್ಯಾಯ 7.1ರಲ್ಲಿ ನಾವು ಅನೇಕ ವಿಚಾರಗಳನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. 7.1ರಲ್ಲಿ ಅಂದ್ರೆ 7ನೇ ಪಾಠದ 1ನೇ ಪ್ರಮುಖ ಅಂಶದಲ್ಲಿ ಏನ್ ಅಭ್ಯಾಸ ಮಾಡಿದ್ರೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಯಿತು. ಭಾರತದಲ್ಲಿ ಯುರೋಪಿಯನ್ನರ ಆಗಮನದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆ ಕರ್ನಾಟಕ ಯುದ್ಧಗಳು, ಕರ್ನಾಟಕ ಯುದ್ಧಗಳ ತರುವಾಯ ಭಾರತದಲ್ಲಿ ಬ್ರಿಟಿಷರು ನೆಲೆಯೂರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಪ್ಲಾಸಿ ಕದನ. ಪ್ಲಾಸಿ ಕದನ ಆದ ತರುವಾಯ ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳ ತರುವಾಯ ಆಂಗ್ಲೋ ಮರಾಠ ಯುದ್ಧಗಳು. ಈ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನ ಗಮನಿಸಿದ ತರುವಾಯ ನಮಗೆ ಇಂದಿನ ಟಾಪಿಕ್ ಅಂದ್ರೆ 7.2 7ನೇ ಪಾಠದ 2ನೇ ಮುಖ್ಯ ಭಾಗವಾಗಿರ್ತಕ್ಕಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಓಕೆ, ಈ ಟಾಪಿಕ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಕೂಲಂಕುಷವಾಗಿರ್ತಕ್ಕಂತಹ ವಿವರಣೆಯೊಂದಿಗೆ ಡಿಸ್ಕಷನ್ಸ್ ಮಾಡೋಣ. ಓಕೆ, ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೀತು ಅಂತಕ್ಕಂಥದ್ದು ಮುಖ್ಯ. ಯಾಕೆ ನಡೀತು ಅಂತಕ್ಕಂಥದ್ದು, ಅದಕ್ಕೆ ಕಾರಣಗಳೇನು, ಯಾಕಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದ್ರು? ಅಲ್ಲಿ ತನಕ ಭಾರತದಲ್ಲಿ ಸಂಗ್ರಾಮಗಳು ನಡೆದೇ ಇರಲಿಲ್ವಾ, ಅಥವಾ ದಂಗೆಗಳು ಅಥವಾ ಯುದ್ಧಗಳು ಪ್ರತಿಭಟನೆಗಳು ನಡೆದಿರಲಿಲ್ವಾ? ಯಾಕೆ ಇದನ್ನ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು? ಈಗ ನಡೆತಕ್ಕಂಥ ಯುದ್ಧಗಳನ್ನ ಅಥವಾ ಬೇರೆ ಬೇರೆ ಸನ್ನಿವೇಶಗಳನ್ನ ಯಾಕೆ ಕರೆದಿಲ್ಲ ಅಂತಕ್ಕಂಥ ಅಷ್ಟು ಸಾರಾಂಶವನ್ನ ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ಸ್ ಮಾಡೋಣ. ಹಾಗಾದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀಲಿಕ್ಕೆ ಮುಖ್ಯವಾಗಿ ಕಾರಣಗಳು ಏನೇನಿದಾವೆ ಅಂತಕ್ಕಂಥ ಅಂಶವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್ ನಾವು ತಿಳ್ಕೋಬೇಕಾಗಿರ್ತಂದ್ರೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೆದಿರ್ತಕ್ಕಂಥದ್ದು ಘಟನೆಯಾಗಿದೆ. ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿದೆ 1757ರಲ್ಲಿ ಪ್ಲಾಸಿ ಕದನ ಆಗಿತ್ತು ಭಾರತದಲ್ಲಿ. ಓಕೆ, ಈ ಪ್ಲಾಸಿ ಕದನದ ತರುವಾಯ ಭಾರತದಲ್ಲಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಈ ಎರಡೂ ಘಟನೆಗಳು ಭಾರತದಲ್ಲಿ ನೆನಪಿನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಓಕೆ, ಈ ಪ್ಲಾಸಿ ಕದನ ಮತ್ತು ಈ ಘಟನೆಗಳು ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಉಂಟು ಮಾಡಿತ್ತು ಅಂದ್ರೆ, ಇಡೀ ಭಾರತವನ್ನ ತನ್ನದೇ ಆಗಿರ್ತಕ್ಕಂಥ ಯುರೋಪಿಯನ್ನರ ಅಂದ್ರೆ ಭಾರತದಲ್ಲಿ ಯುರೋಪಿಯನ್ನರು ನೆಲೆಯೂರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಭಾವಿಸಿದ್ದಾರೆ. ಓಕೆ, ಈ 1757ರ ಪ್ಲಾಸಿ ಕದನ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸರಿಸುಮಾರು 100 ವರ್ಷಗಳ ಕಾಲ, ಓಕೆ, 100 ವರ್ಷಗಳ ಕಾಲ ಭಾರತದಲ್ಲಿ ನಡೆದಿರ್ತಕ್ಕಂತಹ ಈ ಬ್ರಿಟಿಷರ ಅನ್ಯಾಯದ ನೀತಿಗಳು, ಅವರ ಒಂದು ಶೋಷಣೆ ಆಗಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಗಳು, ಸ್ವತಂತ್ರವನ್ನ ಕಸಿದುಕೊಂಡು ಇಡೀ ಭಾರತ ಭೂಭಾಗಗಳನ್ನ ಅನ್ಯಾಯದ ಮಾರ್ಗದ ಮೂಲಕ, ಕುತಂತ್ರದ ಮಾರ್ಗದ ಮೂಲಕ ಭಾರತದ ಭೂಭಾಗಗಳನ್ನ ಕಸಿದುಕೊಂಡಿದ್ದರು. ಈ 100 ವರ್ಷದ ಅವಧಿಯೊಳಗೆ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳನ್ನ ಸಹಿಸಿಕೊಂಡಿರ್ತಕ್ಕಂತಹ ಭಾರತೀಯ ವರ್ತಕರು, ಸೈನಿಕರು, ರಾಜರು, ರಾಜವಂಶಸ್ಥರು, ರಾಜಪ್ರತಿನಿಧಿಗಳು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗ, ಸಾಮಾನ್ಯ ಜನತೆಗಳೆಲ್ಲರೂ ಸೇರಿ ಮಾಡಿರ್ತಕ್ಕಂತಹ ಹೋರಾಟ ಇದು. ಹೀಗಾಗಿ ಇದನ್ನ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತ ಕರೆದಿರುವಂತದ್ದು. 1857ರ ದಂಗೆ ಅಂತ ಹೇಳಿದ್ರೆ ಭಾರತದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಶ್ರೇಷ್ಠ ದಂಗೆ. ಇವತ್ತಿನವರೆಗೂ 1857ರ ದಂಗೆ ಅಂದ್ರೆ ಬ್ರಿಟನರು, ಈಗಿರ್ತಕ್ಕಂಥ ಬ್ರಿಟನರು ಒಂದು ಸರಿ ಹವ್ವಾರುವಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪ್ರಕರಣ ಭಾರತದಲ್ಲಿ ಇದೆ. ಹೀಗಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ದಂಗೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ದಂಗೆಗಳಲ್ಲಿ ಪ್ರಮುಖ ದಂಗೆಗಳು ಅಂತ ಕರೆಸಿಕೊಂಡಿದೆ. ಹಾಗಾದ್ರೆ ವಿ.ಎಸ್. ಸ್ಮಿತ್ ಅಂತಕ್ಕಂತಹ ಒಬ್ಬ ಬ್ರಿಟಿಷ್ನ ಇತಿಹಾಸಕಾರ ಏನ್ ಹೇಳ್ದ ಅಂತಂದ್ರೆ, ಇದೊಂದು ಸಿಪಾಯಿ ದಂಗೆ ಅಂತ ಹೇಳಿ ಕರೆದ. ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನೀವು ಕರಿತಾ ಇದ್ರಿ, ಅಲ್ಲ ಇದೊಂದು ಸಿಪಾಯಿ ದಂಗೆ ಅಂತ ಅವ್ರು ಕರೆದ್ರು. ಅದೇ ರೀತಿಯಾಗಿ ಭಾರತದ ಶ್ರೇಷ್ಠ ಕ್ರಾಂತಿಕಾರಿ ರಾಷ್ಟ್ರದ ಹೋರಾಟಗಾರರಾಗಿರ್ತಕ್ಕಂತಹ ವಿ.ಡಿ. ಸಾವರ್ಕರ್ ಅವರು ಭಾರತದ ಸ್ವತಂತ್ರ ಸಂಗ್ರಾಮ ಅಂತೇಳಿ ಕರೆದಿದ್ದಾರೆ. ಯಾಕೆ ಅಂದ್ರೆ ಪ್ರಥಮವಾಗಿ ಭಾರತದಲ್ಲಿ ಎಲ್ಲರೂ ಸೇರಿ ದೊಡ್ಡ ಪ್ರಮಾಣದ
ಬ್ರಿಟಿಷರಿಗೆ ಸಂದೇಶವನ್ನ ಕೊಡುವ ಮೂಲಕ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೊರ ಹೋಗ್ಬೇಕು ಅಂತೇಳಿ ಕ್ರಾಂತಿಕಾರಿಗಳು, ಬುದ್ಧಿವಂತರು, ವರ್ತಕರು ಎಲ್ಲರೂ ಸೇರಿ ಮಾಡಿರುವಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಯುದ್ಧ ಇದು. ಹೀಗಾಗಿ ಇದನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ, ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಬೇಕು ಎಂಬ ಕಿಡಿಯನ್ನ ಇಟ್ಟುಕೊಂಡು ಬ್ರಿಟಿಷರನ್ನ ಹೊಡೆದೋಡಬೇಕು ಅನ್ನೋ ಉದ್ದೇಶಕ್ಕಾಗಿನೇ ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂತಹ ಸಂಗ್ರಾಮ ಅಂತಕ್ಕಂಥ ಮಾತನ್ನ ವಿ.ಡಿ. ಸಾವರ್ಕರ್ ಅಂತಕ್ಕಂತಹ ಒಬ್ಬ ರಾಷ್ಟ್ರದ ಕ್ರಾಂತಿ ಪುರುಷ ಹೇಳಿದ್ದಾರೆ. ಹೇಗೆ ಭಾರತದ ರಾಷ್ಟ್ರದ ಪ್ರಥಮ ಸ್ವಾತಂತ್ರ್ಯದ ವ್ಯವಸ್ಥೆ ಇಡೀ ದೇಶದ ಉದ್ದಗಲಕ್ಕೂ ಒಂದು ತನ್ನದೇ ಆಗಿರ್ತಕ್ಕಂಥ ಶ್ರೇಷ್ಠ ಪರಿಣಾಮವನ್ನುಂಟು ಮಾಡಿತು. ಇದರ ಮೂಲಕ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ ಭಾರತೀಯರಿಗೆ ರಾಷ್ಟ್ರದ ಸ್ವತಂತ್ರದ ಪರಿಕಲ್ಪನೆ ಮೂಡಿದೆ ಅಂತಕ್ಕಂಥದ್ದು ಬ್ರಿಟಿಷರಿಗೆ ನಿಶ್ಚಳವಾಗಿ ಗೊತ್ತಾಯಿತು. ಅಲ್ಲಿಯ ತನಕ ಬ್ರಿಟಿಷರು ಮಾಡಿರ್ತಕ್ಕಂತಹ ಒಂದೊಂದು ಅವಮಾನದ ಸಂಗತಿಗಳನ್ನ ಎಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು. ಒಂದು ಕಿಡಿ ಬೇಕಾಗಿತ್ತು, ಅವರ ವಿರುದ್ಧ ಸಿಡಿದೇಳಲಿಕ್ಕೆ ಒಂದು ಅವಕಾಶಕ್ಕೋಸ್ಕರ ಭಾರತೀಯರೆಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಒಂದೊಂದು ರೀತಿಯಾಗಿರ್ತಕ್ಕಂಥ ನೀತಿಗಳು ಭಾರತೀಯರಿಗೆ ಅತ್ಯಂತ ಶೋಷಣೆ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ತಂದಿದ್ರು. ಅವರು ಮಾಡಿರ್ತಕ್ಕಂತಹ ಯುದ್ಧಗಳು, ಹೊಡೆದ ಆಳುವ ನೀತಿ ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಡಿವೈಡ್ ಅಂಡ್ ರೂಲ್ ಆಫ್ ಪಾಲಿಸಿಯನ್ನು ತೆಗೆದುಕೊಂಡು ಬಂದು ಅನೇಕ ಪ್ರದೇಶಗಳಲ್ಲಿ ಗೆದ್ದುಕೊಂಡು. ಮತ್ತೊಂದು ಅವಮಾನಕರವಾಗಿರ್ತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿ ತಂದು ಭಾರತದಲ್ಲಿ ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ಸ್ ಮಾಡಿದ್ದೇವೆ. ಭಾರತದಲ್ಲಿ ಬ್ರಿಟಿಷ್ ಸೈನ್ಯ ತಗೊಂಡ್ಬರೋದು, ಅಲ್ಲಿಂದ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಸೈನಿಕರು ಇಲ್ಲಿ ಬರ್ತಾ ಇದ್ದವರಿಗೆ ಊಟ, ಉಪಚಾರ, ವಸತಿ, ಹಣ, ವೇತನ, ಖರ್ಚು, ವೆಚ್ಚ ಎಲ್ಲವನ್ನು ಕೊಟ್ಟು ಅವ್ರನ್ನ ಸಾಕ್ಬೇಕಾಗಿದೆ. ಇದೊಂದು ಪದ್ಧತಿ. ಇದರ ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿ ಮೂಲಕ ಅನೇಕ ಪ್ರದೇಶಗಳನ್ನ ಪಡೆದುಕೊಂಡ್ರು. ಇದಾದ ತರುವಾಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಯಾವ ದೇಶೀಯ ರಾಜನಿಗೆ ಮಕ್ಕಳಾಗಿರುವ ಗಂಡು ಮಕ್ಕಳು ಆ ಮಕ್ಕಳು ಇಲ್ಲದೆ ಇರುವ ಕಾರಣವನ್ನ ಆ ರಾಜ್ಯದ ಸಂಪೂರ್ಣ ಆಡಳಿತ, ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳೆಲ್ಲವೂ ಕೂಡ ಕಂಪನಿಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥ ನೀತಿಯನ್ನ ಜಾರಿಗೆ ತಂದರು. ಇದು ಒಂದು ಅವಮಾನ. ಜೊತೆಗೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಪದ್ಧತಿಯನ್ನ ಮುಂದೆ ಜಮೀನ್ದಾರರಿಗೂ ಕೂಡ ನಿರ್ವಹಿಸಲಿಕ್ಕೆ ಮಾಡಿದ್ರು. 1856ರ ವೇಳೆಗೆ ಮುಂಚೆ ಏನಾಗಿತ್ತು ಅಂದ್ರೆ ಜಮೀನ್ದಾರರಿಗೂ ಕೂಡ ಯಾರಿಗೆ ಜಮೀನ್ದಾರರಿಗೆ ಗಂಡು ಮಕ್ಕಳು ಇರೋದಿಲ್ವೋ ಆ ಜಮೀನೆಲ್ಲ ಕಂಪನಿಯ ಸುಪ್ಪತ್ತಿಗೆ ಸೇರಿದ್ದು ಅಂತಕ್ಕಂಥ ರೂಲ್ ಅನ್ನು ತಂದ್ರು. ಈ ಎಲ್ಲಾ ಘಟನೆಗಳಿಂದ ಬೇಸತ್ತಿರತಕ್ಕಂತಹ ಭಾರತೀಯರು ಬ್ರಿಟಿಷರ ಮೇಲೆ ಒಂದು ಸೇರಿಗಾಗಿ, ಒಂದು ಅವಕಾಶಕ್ಕಾಗಿ ಕಾದು ಕುಳಿತಿರ್ತಕ್ಕಂಥ ಬ್ರಿಟಿಷರಿಗೆ ಈ 1857 ನಡೆದಿರ್ತಕ್ಕಂಥ ಪ್ರಥಮ ಸ್ವತಂತ್ರ ಸಂಗ್ರಾಮ ಒಂದು ವರವಾಗಿ ಪರಿಣಮಿಸಿತು. ಎಲ್ಲರೂ ಕೂಡ ಒಮ್ಮಿಂದೊಮ್ಮೆಲೆ ಆ ಒಂದು ಯುದ್ಧದಲ್ಲಿ ಅಥವಾ ಸಂಗ್ರಾಮದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಬ್ರಿಟಿಷರನ್ನ ಹಿಂಸಾತ್ಮಕ ಕೃತ್ಯಗಳನ್ನು ಮಾಡಿದ್ರು. ಅದರಲ್ಲಿ ಮಂಗಲ್ ಪಾಂಡೆ ಬರ್ತಾರೆ, ಎಲ್ಲ ವಿಚಾರವನ್ನು ತಿಳ್ಕೊಳ್ತಾ ಇದ್ದ. ಒಟ್ಟಿನಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮದ ಹಿನ್ನೆಲೆ ಈ ರೀತಿಯಾಗಿರ್ತಕ್ಕಂತಹ ಪ್ರಮುಖ ಸ್ವರೂಪವನ್ನು ಹೊಂದಿದೆ. ಒಂದೇ ದಿನದಲ್ಲಿ ಅಥವಾ ಒಂದೇ ಕ್ಷಣದಲ್ಲಿ ಆಗಿರ್ತಕ್ಕಂಥ ಯುದ್ಧವಲ್ಲ, ಸರಿಸುಮಾರು 100 ವರ್ಷಗಳ ಕಾಲ ಬ್ರಿಟಿಷರ ಹೇಯ ಕೃತ್ಯಗಳನ್ನೆಲ್ಲವನ್ನು ಸಹಿಸಿಕೊಂಡು ಭಾರತದಲ್ಲಿ ಕಾದು ಕುಳಿತಿದ್ದಂತಹ ಕ್ರಾಂತಿಕಾರಿಗಳಿಗೆ, ದೇಶ ಪ್ರೇಮಿಗಳಿಗೆ, ಸ್ವತಂತ್ರ ಹೋರಾಟಗಾರರಿಗೆ 1857ರಂಗೆ ಒಂದು ವರದಾನವಾಗಿ ಪರಿಣಮಿಸಿದೆ. ಇದಕ್ಕಾಗಿನೇ ಭಾರತದಲ್ಲಿ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಿತು. ಇದರ ಮೂಲಕ ಒಂದು ಸಂದೇಶ ರವಾನೆಯಾಯಿತು. ಇಡೀ ದೇಶದಲ್ಲಿ ಸ್ವತಂತ್ರವನ್ನು ಪಡೆಯುವಂತಹ ಪ್ರಜ್ಞಾವಂತ ಪ್ರಜೆಗಳು ಸೃಷ್ಟಿಯಾಗಿದ್ದಾರೆ. ಇನ್ನ ಮೇಲೆ ನಾವು ಇಂತಹ ಹೇಯ ಕೃತ್ಯಗಳನ್ನ ಮಾಡುವಂತಿಲ್ಲ. ಈ ಸಹಾಯಕ ಸೈನ್ಯ ಪದ್ಧತಿ ಆಗಲಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಪದ್ಧತಿ ಆಗಲಿ, ಜಮೀನ್ದಾರಿ ಪದ್ಧತಿಯಲ್ಲಿ ಹಕ್ಕು ಪದ್ಧತಿಗಳಾಗಿರ್ಲಿ, ಇನ್ನಿತರ ಹೊಡೆದಾಳುವ ನೀತಿ ಆಗಲಿ, ಇನ್ನು ಮೇಲೆ ನಮಗೆ ವರ್ಕೌಟ್ ಆಗೋಲ್ಲ ಅಂತಕ್ಕಂತಹ ಒಂದು ಸಂದೇಶ ಗೊತ್ತಾಯ್ತು. ಇದಾದ ತರುವಾಯ ಬ್ರಿಟಿಷರು ತಮ್ಮ ನಿಲುವುಗಳನ್ನ ಬದಲಾವಣೆ ಮಾಡಿಕೊಂಡ್ರು. ಸೈನಿಕರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟರು. ಆಡಳಿತದಲ್ಲಿ ಭಾರತೀಯರಿಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಇಂಗ್ಲೆಂಡಿನ ಅನೇಕ ಕಾಯ್ದೆಗಳನ್ನ ಜಾರಿಗೊಳಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಹುದ್ದೆಗಳಲ್ಲಿ ಮಾರ್ಪಾಟುಗಳಾದವು. ದೇಶೀಯ ರಾಜರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಮತ್ತೆ ವೇತನದಲ್ಲಿ ಬದಲಾವಣೆ ಆದವು. ಹೀಗೆ ಚೇಂಜಸ್ ಮಾಡ್ಕೊಳ್ಳೇಬೇಕಾಯ್ತು. ಯಾಕೆ ಅಂದ್ರೆ 1857ರಂಗೆ ಬ್ರಿಟಿಷರು ನಡುಕವನ್ನು ಮಾಡಿ. ಹೀಗಾಗಿ ವಿ.ಡಿ. ಸಾವರ್ಕರ್ ಅವರನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಕರೆದ್ರು. ಅವರು ಸಿಪಾಯಿ ದಂಗೆ ಅಂತ ಕರೆದ್ರು, ಇನ್ನೊಬ್ರು ಇದೊಂದು ಬಂಡಾಯ ಅಂತ ಕರೆದ್ರು. ಇದು ಸಂಪೂರ್ಣವಾಗಿರ್ತಕ್ಕಂಥ ಕ್ರಾಂತಿ ಅಲ್ಲ ಅಥವಾ ಸಂಗ್ರಾಮ ಅಲ್ಲ, ಕೆಲವು ಸೈನಿಕರು, ಕೆಲವು ವ್ಯಕ್ತಿಗಳು ಭಾಗವಹಿಸಿ. ಹಾಗಾಗಿ ಇದನ್ನ ನಾವು ಬಂಡಾಯ ಅಂತ ಕರಿತೀವಿ, ದಂಗೆ ಅಂತ ಕರೆಯಲ್ಲ ಅಂತ ಕೆಲವರು ಹೇಳಿದ್ರು.
ಒಟ್ಟಿನಲ್ಲಿ ಭಾರತೀಯರ ಪಾಲಿಗೆ ಇರುವುದು ಭಾರತದ ಸ್ವತಂತ್ರ ಸಂಗ್ರಾಮವೇ ಸರಿ. ವಿ.ಎಸ್. ಸ್ಮಿತ್ ಅವರ ಪ್ರಕಾರ ಸಿಪಾಯಿ ದಂಗೆ ಅಂದ್ರೆ ಅವ್ರ ಇತಿಹಾಸಕ ಅವ್ರು ಕಳೆದ್ರೆ ನಮ್ಮ ವಿ.ಡಿ. ಸಾವರ್ಕರ್ ಅವರ ಪ್ರಕಾರ ಇದೊಂದು ಭಾರತೀಯ ವರ್ತಕರು, ರೈತರು, ಮಹಿಳೆಯರು, ಸಾಮಾನ್ಯ ಪ್ರಜೆಗಳು, ಸೈನಿಕರು, ರಾಜರು, ರಾಜವಂಶಸ್ಥರು ಎಲ್ಲರೂ ಭಾಗವಹಿಸಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮೊದಲ ಆರಂಭದ ಕಿಡಿ. ಹಾಗಾಗಿ ಇದನ್ನ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರೆದಿರುವಂತದ್ದು. ಹೀಗಾಗಿನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇಡೀ ದೇಶದ ಉದ್ದಗಲಕ್ಕೂ ಒಂದು ಕಿಚ್ಚನ್ನು ಹಬ್ಬಿಸಿತು. ಇದರ ಮೂಲಕ ಬ್ರಿಟಿಷರಿಗೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನ ಕಲ್ಪಿಸಿತು. ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ ಹೊಂದಿರತಕ್ಕಂತಹ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀಲಿಕ್ಕೆ ಕಾರಣಗಳಿರ್ಬೇಕಲ್ಲ. ಯಾವ್ಯಾವ ಕಾರಣದಿಂದ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಿತು? 5 ಅಂಕಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬರುತ್ತೆ. ಪ್ರಥಮ ಸ್ವತಂತ್ರ ಸಂಗ್ರಾಮದ ಕಾರಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದರೆ 5 ಅಂಕಕ್ಕೆ ಕೇಳುವಂತ ಪ್ರಶ್ನೆ. ಹಾಗಾದ್ರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಲಿಕ್ಕೆ ಯಾವೆಲ್ಲ ಕಾರಣಗಳಿದ್ದಾವೆ ಅಂತಕ್ಕಂಥ ಒಂದೊಂದೇ ಆಗಿರ್ತಕ್ಕಂಥ ಕಾರಣಗಳನ್ನ ಕೂಲಂಕುಷವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆ, ಕಾರಣಗಳನ್ನ ಗಮನಿಸುವಾಗ ಫಸ್ಟ್ ಪಾಯಿಂಟ್ ರಾಜಕೀಯ ಕಾರಣಗಳು. ಮೊಟ್ಟ ಮೊದಲ ಬಾರಿಗೆ ಈ ಸ್ವತಂತ್ರ ಸಂಗ್ರಾಮ ನಡೆಯಲಿಕ್ಕೆ ಪೂರ್ವಭಾವಿಯಾಗಿ ಕಾರಣಗಳನ್ನ ಗಮನಿಸಿದಾಗ ರಾಜಕೀಯವಾಗಿ ಬ್ರಿಟಿಷರು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯಗಳೇ ಈ ಸ್ವತಂತ್ರ ಸಂಗ್ರಾಮ ಮೊದಲ ರಾಜಕೀಯ ಕಾರಣವಾಗಿ ಪರಿಣಮಿಸುತ್ತೆ. ಏನು ಅನ್ಯಾಯ ಮಾಡಿದ್ರು ಅಂದ್ರೆ ಅನೇಕ ನೀತಿ ನಿಯಮಗಳನ್ನ ತರುವ ಮೂಲಕ ಭಾರತೀಯರ ಮೇಲೆ ಒತ್ತಾಯ ಪೂರ್ವಕವಾಗಿ ಕೆಲವೊಂದು ನೀತಿ ನಿಯಮಗಳನ್ನು ಹೇರಿದ್ರು. ಹೇಳಿದ್ದು ನಿಮಗೆ ಹೈದರಾಬಾದ್ ಟಿಪ್ಪು ಸುಲ್ತಾನನಿಗೆ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ನೀನು ಒಪ್ಪಿಗೆ ತಗೊಳ್ಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಮಗುವನ್ನ ಬೆನ್ನೆಗೆ ಕಟ್ಟಿಕೊಂಡು ತಾನು ರಾಜ್ಯದ ಉಳಿವಿಗಾಗಿ ಹೋರಾಟ ಮಾಡಿ ರಾಜ್ಯವನ್ನು ನಾನೇ ರಾಜ್ಯಪಾಲ ಮಾಡ್ತೀನಿ ಅಂದ್ರೂ ಕೂಡ ಅವರಿಗೆ ಬಿಟ್ಟುಕೊಟ್ಟಿಲ್ಲ, ಒತ್ತಾಯ ಪೂರ್ವಕವಾಗಿ ಹೊರಗಾಕಿದ್ರು. ಹೌದಂತಕ್ಕಂತಹ ಪ್ರಾಂತವನ್ನ ಅರಾಜಕತೆಯ ರಾಜಪ್ರಭುತ್ವ ಇದೆ, ರಾಜಪ್ರಭುತ್ವವನ್ನು ಸರಿಯಾಗಿ ನೋಡ್ಕೊಳಕ್ಕಾಗ್ತಿಲ್ಲ ಅಂತೇಳಿ ರಾಜ್ಯದ ರಾಜ ದುರುಪಯೋಗ ಪಡಿಸಿಕೊಳ್ತಾರಿಂದ ಹೌದು ಪ್ರಾಂತವನ್ನ ವಶಪಡಿಸಿಕೊಂಡಿದ್ರು. ಇಂತಹ ರಾಜ ನೀತಿಯ ನಿಯಮಗಳಿಂದ ಸೋತಿರ್ತಕ್ಕಂತಹ ಭಾರತೀಯರು ರಾಜಕೀಯ ಕಾರಣವಾಗಿ ಪರಿಣಮಿಸಿದರು. ಜೊತೆಗೆ ರಾಜರ ವಿರುದ್ಧ ಮಾಡ್ತಕ್ಕಂತಹ ನೀತಿಗಳು ಭಾರತೀಯರಿಗೆ ಇಷ್ಟ ಇರಲಿಲ್ಲ. ಸಹಾಯಕ ಸೈನ್ಯ ಪದ್ಧತಿ ಅಂತಕ್ಕಂಥ ಒಂದು ನಿಯಮದ ಮೂಲಕ ಭಾರತೀಯರಿಗೆ ಧೈರ್ಯ ಕೊಡುವುದರ ಜೊತೆಗೆ ರಕ್ಷಣೆ ಕೊಡುವುದರ ಜೊತೆಗೆ ತಮ್ಮ ಸ್ವಾತಂತ್ರ್ಯವನ್ನೇ ಕಸ್ಕೊಂಡಿದ್ರು ಹಿಂದೆ. ಇದರ ವಿರುದ್ಧ ರಾಜರು ಸಿಡಿದೇಳಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಇರ್ತಕ್ಕಂತಹ ಸೈನಿಕದ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಸೈನಿಕರು ಶ್ರೇಷ್ಠರು, ಈ ಭಾರತೀಯ ಸೈನಿಕರ ಕನಿಷ್ಠರು ಅಂತಕ್ಕಂಥ ಮನೋಭಾವನೆಯನ್ನು ಉಂಟು ಮಾಡಿದ್ರು. ಇದು ಸೈನಿಕರಿಗೆ ಇಷ್ಟ ಆಗಲಿಲ್ಲ. ರೈತರಿಗೆ ಯಥೇಚ್ಛವಾಗಿರ್ತಕ್ಕಂಥ ತೆರಿಗೆಗಳನ್ನ ಹಾಕ್ತಾ ಇದ್ರು. ರೈತರ ಭೂಮಿಯನ್ನ ಕಂಪನಿಯ ಸುಪತಿಗೆ ತಗೊಂಡು ಕಂಪನಿ ಹೇಳಿದ ರೀತಿಯಲ್ಲಿ ಜಮೀನನ್ನು ಉಳುವಂಥದ್ದು, ವ್ಯವಸಾಯವನ್ನು ಮಾಡುವಂಥದ್ದು, ತೆರಿಗೆಗಳನ್ನ ನೀಡುವಂತ ಪದ್ಧತಿ ಇತ್ತು. ಹೀಗಾಗಿ ರೈತರು ಕೂಡ ಈ ಒಂದು ರಾಜತಂತ್ರದ ವ್ಯವಸ್ಥೆ ವಿರುದ್ಧ ತಿರುಗಿ ಬೀಳಲಿಕ್ಕೆ ಕಾಯ್ತಾ ಇದ್ರು. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ರೈತರು, ಸೈನಿಕರು, ರಾಜರು, ರಾಜ ಪರಿವಾರರು ಇದರ ವಿರುದ್ಧ ಇದ್ದರು. ಯಾಕೆಂದ್ರೆ ಅವರ ನೀತಿಗಳು ಸರಿಯಾದ ರೀತಿಯಲ್ಲಿ ಇರಲಿಲ್ಲ. ಹೀಗಾಗಿ ಅವರ ನೀತಿಯ ವಿರುದ್ಧ ಸರಿಯಾದ ರೀತಿ ಇಲ್ಲದ ಕಾರಣ ಭಾರತೀಯ ಪ್ರಜೆಗಳು, ವರ್ತಕರು, ಸೈನಿಕರು ಎಲ್ಲರೂ ಕೂಡ ರೈತರು ಸೇರಿಬಿಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಯಾಕೆ ಅಂದ್ರೆ ಅವರು ತೆಗೆದುಕೊಂಡು ಬಂದಿರ್ತಕ್ಕಂಥ ಕಾಲಕಾಲಕ್ರಮವಾಗಿ ತೆಗೆದುಕೊಂಡು ಬರಬೇಕಂದಿದೆ. ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ 1798, 1848 ತಂದಿರ್ತಕ್ಕಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಡಾಲರ್ಸ್ ಇದೆ. ಇವೆರಡು ನೀತಿಗಳಿಂದ ಸಾಕಷ್ಟು ಪ್ರದೇಶಗಳು, ಭೂಭಾಗಗಳು ಬ್ರಿಟಿಷರ ಕೈಗೆ ವಶಪಟ್ಟಿದ್ವು. ಈ ಅವಮಾನವನ್ನು ತಾಳ್ಕೊಳ್ಳಕ್ಕಾಗತಕ್ಕಂತಹ ರಾಜಕೀಯ ವ್ಯಕ್ತಿಗಳು ಅಥವಾ ರಾಜರು ಸೇಡಿಗಾಗಿ ಕಾಯ್ತಾ ಇದ್ರು. ಇದು ಒಂದು 1850ಗಳ ದಂಗೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಓಕೆ, ಅವರ ನೀತಿಗಳೇ ರಾಜಕೀಯ ಕಾರಣಗಳಾಗಿ ಪರಿಣಮಿಸಿದವು. ಪಾಯಿಂಟ್ ನಂಬರ್ 2, ಎರಡನೇದು ಆಡಳಿತಾತ್ಮಕ ಕಾರಣ. ಆಡಳಿತಾತ್ಮಕ ಕಾರಣ ಅಂದ್ರೆ ಕಂಪನಿ ಆಯಾ ಕಾಲಕ್ಕನುಗುಣವಾಗಿ ಹೊಸ ಹೊಸ ನೀತಿಗಳನ್ನ ಜಾರಿಗೆ ಮಾಡ್ತಾ ಇದೆ. ಇಂಗ್ಲೆಂಡ್ನಿಂದ ಇಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡಿನ ನಿಯಮಗಳನ್ನ, ಇಂಗ್ಲೆಂಡಿನ ಆಡಳಿತದ ರೂಲ್ಸ್ ಗಳನ್ನ ನಮ್ಮ ಮೇಲೆ ಹಾಕಲಿಕ್ಕೆ ಶುರು ಮಾಡ್ತು. ಈ ಆಡಳಿತಾತ್ಮಕ ನೀತಿಗಳನ್ನ ಭಾರತೀಯರಿಗೆ ಒಗ್ಗುವಂತ ವ್ಯವಸ್ಥೆ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಭಾರತೀಯರ ಸಂಪ್ರದಾಯ ರೂಢಿ ವ್ಯವಸ್ಥೆಗಳೇ ಬೇರೆ ಆಗಿದ್ವು. ಇಂಗ್ಲೆಂಡಿನ ಸಂಪ್ರದಾಯ, ಅಲ್ಲಿಯ ಜನರ ಅಭಿರುಚಿಗಳೇ ಬೇರೆ ಆಗಿದ್ವು. ಅವರು ಯಥಾವತ್ತಾಗಿ ಇಂಗ್ಲೆಂಡಿನ ನಿಯಮಗಳನ್ನ ಈಸ್ಟ್ ಇಂಡಿಯಾ ಮುಖಾಂತರ ಭಾರತದಲ್ಲಿ ಆ ನಿಯಮಗಳ ಜಾರಿಗೆ ತರಲಿಕ್ಕೆ ಶುರು ಮಾಡಿದ್ರು. ಇದು ಭಾರತಕ್ಕೆ ಇಷ್ಟ ಆಗಲಿಲ್ಲ. ಉದಾಹರಣೆಗೆ
ನಮ್ಮ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ನ್ಯಾಯ ಪಂಚಾಯಿತಿಗಳೇ ಬೇರೆ, ಆಗಿನ ಸಂದರ್ಭದಲ್ಲಿ ಬ್ರಿಟಿಷರು ಇರ್ತಕ್ಕಂಥ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗದ ವ್ಯವಸ್ಥೆಗಳೇ ಬೇರೆ. ಅಲ್ಲಿ ಜಡ್ಜ್ ಇರ್ತಾ ಇದ್ದ, ಇತರ ವಕೀಲರು ಇರ್ತಿದ್ರು, ಆ ವಕೀಲ ಇವ್ರ ಪರವಾಗಿ ವಾದ ಮಾಡ್ತಾ ಇದ್ದ, ಜಡ್ಜ್ ಅದನ್ನು ನಿಯಮ ಕೊಡ್ತಾರೆ. ಆದ್ರೆ ಭಾರತದಲ್ಲಿ ಪಂಚಾಯತಿ ವ್ಯವಸ್ಥೆ ಇತ್ತು. ಪಂಚಾಯತಿ ವ್ಯವಸ್ಥೆ ಅಂದ್ರೆ ಊರಿನ ಹೊರಗಡೆ ಪಂಚರು ಕೂಡ್ತಾ ಇದ್ರು, ಹಿರಿಯರು ಕೂಡ್ತಾ ಇದ್ರು, ಏನ್ ತಪ್ಪುಗಳಿಗೆ ಏನ್ ಶಿಕ್ಷೆ ಕೊಡಬೇಕು, ಗಡಿಪಾರು ಶಿಕ್ಷೆ, ಊರಿನಿಂದ ಬಹಿಷ್ಕಾರ, ಈ ರೀತಿಯಾದ ಒಂದು ಕೆಲಸ ಮಾಡ್ತಾ ಇದ್ರು. ಇದು ಒಂದು ಉದಾಹರಣೆ ನಿಮಗೆ. ಅಂದ್ರೆ ಭಾರತೀಯರ ನಂಬಿಕೆಗಳು, ಭಾರತೀಯರ ಸಂಪ್ರದಾಯಗಳು, ಭಾರತೀಯರ ವ್ಯವಸ್ಥೆಗಳೇ ಬೇರೆವು, ಬ್ರಿಟಿಷರ ನಿಯಮಗಳೇ ಬೇರೆವು. ಹೊಸ ಹೊಸ ನೀತಿಗಳನ್ನ ಅಪ್ಲೈ ಮಾಡೋದ್ರಿಂದ ಭಾರತೀಯರಿಗೆ ಅವಮಾನ ಮಾಡ್ತಾರೆ. ಭಾರತೀಯರನ್ನ ಅಪ್ಲೈ ಮಾಡಿರ್ತಕ್ಕಂಥ ಪಾಲನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದಂದ್ರೆ ಆಡಳಿತಾತ್ಮಕವಾಗಿ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದ್ದಲ್ಲ, ಸೈನಿಕರು ಅವರೇ ಇದ್ರು, ಉನ್ನತ ಹುದ್ದೆಗಳೆಲ್ಲವೂ ಕೂಡ ಅವ್ರ ಕೈಯಲ್ಲಿದ್ರು. ಈ ರೀತಿಯಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಧೋರಣೆಗಳಿಂದ ಭಾರತದಲ್ಲಿ ಆಡಳಿತಾತ್ಮಕ ವಿಷಯಕ್ಕೆ ದೊಡ್ಡ ಪ್ರಮಾಣದ ಹೋರಾಟ ಉಂಟಾಯಿತು. ಜೊತೆಗೆ ಬ್ರಿಟಿಷರು ತಂದಿರ್ತಕ್ಕಂಥ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ರೆ ಈ ಕಾನೂನಿನ ದೃಷ್ಟಿಯಲ್ಲಿ ಸಮಾನತೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಅಂದ್ಬಿಟ್ರು. ಕೆಳಗಿರ್ತಕ್ಕಂಥ ವ್ಯಕ್ತಿ, ಮೇಲಿರ್ತಕ್ಕಂಥ ವ್ಯಕ್ತಿ, ಉನ್ನತ ಹುದ್ದೆಲಿರ್ತಕ್ಕಂಥ ವ್ಯಕ್ತಿ, ಕೆಳ ದರ್ಜೆಯಲ್ಲಿರ್ತಕ್ಕಂಥ ವ್ಯಕ್ತಿ ಎಲ್ಲರೂ ಒಂದೇ ಅಂತ ಹೇಳಿದ್ರು. ಆದ್ರೆ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥ ಭಾರತೀಯರಿಗೆ ಮತ್ತು ಶರೀಯತ್ ಕಾನೂನು ನಡೆಸ್ತಕ್ಕಂಥ ಮುಸ್ಲಿಮರಿಗೆ ಇವರ ಪದ್ಧತಿಗಳು, ಇವರ ಆಡಳಿತಗಳು ಇಷ್ಟ ಆಗ್ಲಿಲ್ಲ. ಯಾಕೆ ಅಂದ್ರೆ ಒಂದು ಉನ್ನತವಾಗಿರ್ತಕ್ಕಂಥ ವ್ಯವಸ್ಥೆ ಅಡಿಯಲ್ಲಿ ಭಾರತದ ಆಡಳಿತದ ವ್ಯವಸ್ಥೆ ಇತ್ತು. ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಗಳಿಗೆ ಅನುಗುಣವಾಗಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು. ಆದ್ರೆ ಇವರು ಸಮಾನತೆಯನ್ನು ತಂದ್ಬಿಟ್ರು. ಹಾಗಾಗಿ ಅಲ್ಲಿ ತಮ್ಮ ಪಾಂಡಿತ್ಯರಿಗೆ, ಮೌಲ್ಯಗಳಿಗೆ ಅವಮಾನ ಆಗಲಿಕ್ಕೆ ಶುರುವಾಯಿತು. ಯಾಕೆ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಇರ್ತಕ್ಕಂತಹ ಹುದ್ದೆಯಲ್ಲಿರ್ತಕ್ಕಂಥ ಪಂಡಿತರಿಗೆ, ಮೌಲ್ಯಗಳಿಗೆ ಕಿಮ್ಮತ್ತು ಬೆಲೆ ಇಲ್ಲಂತಾಯ್ತು. ಈ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಪಂಡಿತರ ಮಾತುಗಳನ್ನ, ಪುರೋಹಿತರ ಮಾತುಗಳನ್ನ, ಮೌಲ್ಯಗಳ ಮಾತುಗಳನ್ನ, ಮುಲ್ಲಗಳ ಮಾತುಗಳನ್ನ ಎಲ್ಲರೂ ಕೂಡ ಅದನ್ನ ಚಾಚೂ ತಪ್ಪದೆ ನಡೆಸ್ತಾ ಇದ್ದಾರೆ. ಆ ಮಾತಿಗೆ ಗೌರವ ಇತ್ತು. ಅವ್ರ ಹಾಗೆ ಕೊಟ್ಟಿರ್ತಕ್ಕಂಥ ಸಂಪ್ರದಾಯಗಳಿಗೆ, ಪೂಜೆ ಪುನಸ್ಕಾರ, ಪ್ರಾರ್ಥನೆಗಳಿಗೆ ಹೆಚ್ಚು ಗೌರವಗಳಿತ್ತು. ಯಾವಾಗ ಈ ಆಡಳಿತಾತ್ಮಕ ವಿಷಯಗಳು ತಂದರೋ ಅವಾಗ ಇವೆಲ್ಲರಿಗೂ ಅವಮಾನ ಆಯಿತು. ಇವು ಆಡಳಿತದ ಉನ್ನತ ಹುದ್ದೆಗಳೆಲ್ಲವೂ ಕೂಡ ಕೇವಲ ಬ್ರಿಟಿಷರಿಗೆ ಮಾತ್ರ ಇತ್ತು. ಭಾರತೀಯರು ಎಷ್ಟೇ ಜಾಗಗಳಿದ್ರು ಕೆಳ ಹುದ್ದೆಗಳಿಗೆ ಮಾತ್ರ ಇತ್ತು. ಈ ಒಂದು ಆಡಳಿತಾತ್ಮಕ ಏನು ಶೋಷಣೆ ಇತ್ತಲ್ಲ, ಈ ತಾರತಮ್ಯದ ಮನೋಭಾವನೆ ಭಾರತೀಯರಿಗೆ ಒಂದು ಸೇರಿನ ಮನೋಭಾವನೆ, ನಾವು ವಿರುದ್ಧ ಸಿಡಿದಿಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಕಟ್ತಾ ಇದ್ರು. ಹಾಗಾಗಿ ಈ ಆಡಳಿತಾತ್ಮಕ ಕಾರಣಗಳು ಕೂಡ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮತ್ತೊಂದು ಕಾರಣವಾಗಿ ಪರಿಗಣಿಸಿದರು. ಪಾಯಿಂಟ್ ನಂಬರ್ 3, ಮೂರನೇ ಗಮನಿಸೋಣ, ಆರ್ಥಿಕ ಕಾರಣಗಳು. ಆರ್ಥಿಕ ಮತ್ತು ಶೈಕ್ಷಣಿಕ ಕಾರಣಗಳು ಎರಡೂ ಕೂಡ ಗಮನಿಸಬೇಕಾಗಿದೆ. ಓಕೆ, ಆರ್ಥಿಕ ಕಾರಣಗಳು ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆರ್ಥಿಕವಾಗಿ ಭಾರತೀಯರಿಗೆ ಸಾಕಷ್ಟು ಶೋಷಣೆ ಉಂಟು ಮಾಡಿತು. ಹೇಗೆ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕೆ ಕ್ರಾಂತಿ ಆರಂಭವಾಗಿತ್ತು 17ನೇ ಅರ್ಧ ಶತಮಾನದಲ್ಲಿ. ಆದ್ರೆ 1750ರ ಸರಿಸುಮಾರಿಗೆ ಇಂಗ್ಲೆಂಡ್ನಲ್ಲಿ 1748ರ ವೇಳೆಗೆ ಅಷ್ಟೇ ಕೈಗಾರಿಕೆ ಕ್ರಾಂತಿ ಉಂಟಾಗಿತ್ತು. ಈ ಕೈಗಾರಿಕೆ ಕ್ರಾಂತಿಯಿಂದ ಏನಾಯ್ತಂದ್ರೆ ಇಡೀ ಜಗತ್ತಿನಲ್ಲಿ ಬೇರೆ ರಾಷ್ಟ್ರಗಳಿಂದ ಎಲ್ಲಾ ವಸ್ತುಗಳನ್ನ ಆಮದು ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಬ್ರಿಟನ್ಗೆ ಬರ್ಲಿಕ್ಕೆ ಶುರುವಾಯಿತು. ಹೀಗಾಗಿ ಬ್ರಿಟನ್ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರ ಆಯಿತು. ಕಚ್ಚಾ ಸಾಮಗ್ರಿಗಳನ್ನ ಪೂರೈಕೆ ಮಾಡಲಿಕ್ಕೆ ಭಾರತ ಸಿಕ್ತು. ಭಾರತದಲ್ಲಿ ಕಡಿಮೆ ಬೆಲೆಗೆ ಸಿಗ್ತಕ್ಕಂತಹ ಕಚ್ಚಾ ಸಾಮಗ್ರಿಗಳನ್ನೆಲ್ಲವನ್ನು ತೆಗೆದುಕೊಂಡು ಬ್ರಿಟನ್ಗೆ ಹೋಗ್ತಾ ಇದ್ರು. ಬ್ರಿಟನ್ ಅಲ್ಲಿ ಸಿದ್ಧ ವಸ್ತುಗಳನ್ನ ತಯಾರು ಮಾಡಿಕೊಂಡು ಇಲ್ಲಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು. ಉದಾಹರಣೆಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ನಿಮಗೆ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಇಲ್ಲಿ ಹತ್ತಿ ಅಂತಕ್ಕಂಥ ಒಂದು ಕಚ್ಚಾ ವಸ್ತು ಭಾರತದಲ್ಲಿ ವಿಪುಲವಾಗಿ ಬೆಳೀತಾ ಇದ್ರು. ವಿಪುಲವಾಗಿ ಬೆಳೀತಕ್ಕಂಥ ಹತ್ತಿಯನ್ನ ಕಡಿಮೆ ಬೆಲೆಗೆ ಬ್ರಿಟಿಷರು ಕೊಂಡ್ಕೊಳ್ತಾ ಇದ್ರು. ಅಷ್ಟು ಹತ್ತಿಯನ್ನ ಕೊಂಡುಕೊಂಡು ಹಡಗುಗಳ ಮೂಲಕ ಇಂಗ್ಲೆಂಡ್ಗೆ ಹೋಗ್ತಾ ಇದ್ರು. ಇಂಗ್ಲೆಂಡ್ಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಸಿದ್ಧ ಉಡುಪುಗಳನ್ನು ತಯಾರು ಮಾಡ್ಕೊಳ್ತಿದ್ರು. ಆ ಉಡುಪುಗಳನ್ನ ಹಡಗುಗಳ ಮೂಲಕ ವಾಪಸ್ ನಮ್ಮ ದೇಶಕ್ಕೆ ತಂದು ದುಪ್ಪಟ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ, ಅಧಿಕ ಬೆಲೆಗೆ ಮಾರಾಟ ಮಾಡ್ತಾರೆ. ಕಡಿಮೆ ಬೆಲೆಗೆ ತಗೊಳ್ತಾ ಇದ್ರು, ಇಲ್ಲಿ ಬಟ್ಟೆಗಳನ್ನ ತಯಾರು ಮಾಡ್ತಾ ಇದ್ರು, ವಾಪಸ್ ಹಡಗುಗಳ ಮೂಲಕ ನಮಗೆ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಇಲ್ಲಿ ಆರ್ಥಿಕ ತಾರತಮ್ಯ ಉಂಟಾಯಿತು. ಯಾಕೆ ಅಂತಂದ್ರೆ ಭಾರತದಲ್ಲಿರ್ತಕ್ಕಂಥ ನಿರುದ್ಯೋಗ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಯಿತು. ಯಾಕೆ ಅಂದ್ರೆ ಕೈಗಾರಿಕಾ ಕ್ರಾಂತಿ ಉಂಟಾಗಿತ್ತು. ಇಂಗ್ಲೆಂಡ್ನಲ್ಲಿ ಕೈಗಾರಿಕೆಗಳು ಹೆಚ್ಚಾದವು, ಅಲ್ಲಿ ಲೇಬರ್ ಸಂಖ್ಯೆ ಹೆಚ್ಚಾಯಿತು. ಭಾರತದಲ್ಲಿ ಇಲ್ಲಿ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಆರ್ಥಿಕವಾಗಿ ಎಲ್ಲರೂ ಬಿಲ್ಡಿಂಗ್ಗಳು,
ಬಡತನ ಜಾಸ್ತಿ ಆಯಿತು. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಇಂಗ್ಲೆಂಡ್ ನಲ್ಲಿರ್ತಕ್ಕಂತಹ ಕೈಗಾರಿಕಾ ಕ್ರಾಂತಿಯಿಂದ ಭಾರತದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು, ಸಣ್ಣ ಸಣ್ಣ ಕಸುಬುಗಳನ್ನ ಮಾಡ್ತಕ್ಕಂಥದ್ದು ಎಲ್ಲರೂ ಕೆಲಸಗಳನ್ನ ಖಾಲಿಯಾದ, ಕೆಲಸಗಳನ್ನ ಕಳೆದುಕೊಂಡು ಬಡವರಾದರು. ಕಾರಣ ಏನು ಅಂತಂದ್ರೆ ಇಲ್ಲಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ತಯಾರು ಮಾಡತಕ್ಕಂತಹ ವಸ್ತುಗಳಿಗೆ ಬೇಡಿಕೆಗಳು ಕಡಿಮೆ ಆದವು, ಅಲ್ಲಿರ್ತಕ್ಕಂಥ ಸಿದ್ದು ವಸ್ತುಗಳಿಗೆ ಬೇಡಿಕೆ ಹೆಚ್ಚಿಗೆ ಆಯಿತು. ಉದಾಹರಣೆಗೆ ಭಾರತದಲ್ಲಿರ್ತಕ್ಕಂತಹ ಒಬ್ಬ ರೈತ ಬೆಳೆದಿರ್ತಕ್ಕಂತಹ ಹತ್ತಿ ಅಥವಾ ರೇಷ್ಮೆ ತೆಗೆದು ನೂಲನ್ನು ತೆಗೆದು ಒಂದು ಸೀರೆ ಅಥವಾ ಒಂದು ಬಟ್ಟೆ ಅಥವಾ ಒಂದು ಪಂಚೆಯನ್ನು ತಯಾರು ಮಾಡಬೇಕಂದ್ರೆ ದಿನಗಟ್ಟಲೆ ಬೇಕಾಗಿತ್ತು, ಮತ್ತೆ ಅಧಿಕ ಬೆಲೆ ಕೊಡಬೇಕಾಗಿತ್ತು. ಆದ್ರೆ ಅಲ್ಲಿ ಮಿಷಿನ್ಗಳಲ್ಲಿ ತಯಾರಾಗ್ತಕ್ಕಂಥ ಸೀರೆಗಳು, ನೂಲುಗಳಿಗೆ, ಅಲ್ಲಿ ತಯಾರಾಗ್ತಕ್ಕಂಥ ಬಟ್ಟೆಗಳಿಗೆ ಇಲ್ಲಿ ಬೇಡಿಕೆ ಹೆಚ್ಚಿದ್ದು, ಕಡಿಮೆ ಬೆಲೆ ಸಿಗ್ತಾ ಇತ್ತು. ಹೀಗಾಗಿನೇ ಭಾರತೀಯ ನಿರುದ್ಯೋಗ ಹೆಚ್ಚಿಗೆ ಆಯಿತು, ಗುಡಿ ಕೈಗಾರಿಕೆಗಳು ಮುಚ್ಚುವುದು. ಇದರ ಮೂಲಕ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಹೆಚ್ಚಿಗೆ ಆಗಕ್ಕೆ ಶುರುವಾಯಿತು. ಇದರ ಮೂಲಕ ಅನಿವಾರ್ಯವಾಗಿ ಬ್ರಿಟಿಷರ ವಸ್ತುಗಳಿಗೆ ಭಾರತೀಯರು ಅವಲಂಬಿಸಲೇಬೇಕಾಗಿತ್ತು. ಕಾರಣದಿಂದ ಆಲ್ರೆಡಿ ಎಲ್ಲ ಕೈಗಾರಿಕೆಗಳು ಮುಚ್ಚುವಂತಹ ಹಂತ ತಲುಪಿದೆ. ಈ ಒಂದು ಆರ್ಥಿಕವಾಗಿರ್ತಕ್ಕಂಥ ತಾರತಮ್ಯ ಭಾರತದಲ್ಲಿ ತನ್ನದೇ ಆಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಒಂದು ಕಾರಣವಾಯಿತು. ಮತ್ತೊಂದು ಶೈಕ್ಷಣಿಕವಾಗಿರ್ತಕ್ಕಂಥದ್ದೇ ಬ್ರಿಟಿಷರು ಕೇವಲ ವ್ಯಾಪಾರ ಮತ್ತು ಸಾಮ್ರಾಜ್ಯ ವಿಸ್ತರಣೆ ಅಷ್ಟೇ ಮಾಡಿಲ್ಲ, ಜೊತೆಗೆ ಕಾನ್ವೆಂಟ್ಗಳನ್ನ, ಮಿಷನರಿ ಶಾಲೆಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಧರ್ಮದ ಪ್ರಚಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಸೇವೆಯ ಹೆಸರಿನಲ್ಲಿ, ಧರ್ಮದ ಹೆಸರುಗಳಲ್ಲಿ ಅನೇಕ ಶಾಲೆಗಳು, ಚರ್ಚ್ಗಳು, ಅನೇಕ ರೀತಿಯ ಧಾರ್ಮಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದರು. ಇದರ ಮೂಲಕ ಈ ಬ್ರಿಟಿಷ್ ಸಾಹಿತ್ಯವನ್ನ ಅಥವಾ ಈ ಧರ್ಮದ ಅಡಿಯಲ್ಲಿ ಸಾಹಿತ್ಯಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿರ್ತಕ್ಕಂಥ ಕಾರಣದಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ನೆಕ್ಸ್ಟ್ ಸೈನಿಕ ಕಾರಣ. ಸೈನಿಕ ಕಾರಣ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯಲಿಕ್ಕೆ ಸೈನಿಕರೇ ಮುಖ್ಯವಾಗಿರ್ತಕ್ಕಂಥ ಕಾರಣ. ಹಾಗಾದ್ರೆ ಸಿಪಾಯಿ ದಂಗೆ ಅಂತ ಕರೆದು, ಯಾಕೆ ಸಿಪಾಯಿ ದಂಗೆ? ಸೈನಿಕರು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿದ, ಹಾಗಾಗಿ ಇದನ್ನ ಸೈನಿಕ ಕಾರಣ ಅಂತ ಕರೀತಾರೆ. ಸೈನಿಕ ಕಾರಣ ಏನು ಅಂತ ಹೇಳಿದ್ರೆ, ಬ್ರಿಟಿಷ್ ಅಧಿಕಾರಿಗಳಿಂದ ಸೈನಿಕರು, ಭಾರತೀಯ ಸೈನಿಕರು ಜಾಸ್ತಿ ಅವಮಾನವನ್ನು ಅನುಭವಿಸ್ತಾ ಇದ್ರು. ಭಾರತೀಯ ದೃಢಕಾಯವಾಗಿರ್ತಕ್ಕಂತಹ, ಶಕ್ತಿಯುತವಾಗಿರ್ತಕ್ಕಂಥ, ಚಾಣಾಕ್ಷತನ, ತೀಕ್ಷ್ಣ ಬುದ್ಧಿ ಇರ್ತಕ್ಕಂಥ ಭಾರತೀಯ ಸೈನಿಕರು ಬ್ರಿಟಿಷರು ಈ ಒಂದು ಅವಮಾನವನ್ನ ಸಹಿಸಿದ್ರು. ಬ್ರಿಟಿಷರಿಂದ ಅವಮಾನ ಸಹಿಸಿದ್ರು. ಯಾಕೆ ಅಂದ್ರೆ ಆಡಳಿತಾತ್ಮಕ ವಿಚಾರವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಹೇಳಿದ್ದೇವೆ ನಮಗೆ. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಬ್ರಿಟಿಷರು ಆಳಲಿಕ್ಕೆ ಮಾತ್ರ ಯೋಗ್ಯರು, ಬ್ರಿಟಿಷರು ಈ ಭೂಮಿಯನ್ನ ಆಡಳಿತ ಮಾಡ್ಲಿಕ್ಕೋಸ್ಕರನೇ ಹುಟ್ಟಿರೋದು, ಭಾರತವನ್ನ ಆಡಳಿತ ಮಾಡ್ಲಿಕ್ಕೋಸ್ಕರ ಆಡಳಿತಗಾರರು, ನಮ್ಮ ಕೈ ಕೆಳಗೆ ನೀವೆಲ್ಲರೂ ಇರಬೇಕು ಅಂತಕ್ಕಂಥ ಆದೇಶ. ತಮ್ಮನ್ನ ತಾವೇ ಅತ್ಯಂತ ಶ್ರೇಷ್ಠರು ಅಂತಕ್ಕಂಥ ಮನೋಭಾವನೆಯನ್ನ ಬಿತ್ತುವಂತ ಕಾರ್ಯವನ್ನು ಮಾಡಿದ್ರು. ಜೊತೆಗೆ ಇವರೇ ಶ್ರೇಷ್ಠವಾಗಿರ್ತಕ್ಕಂಥ ಸೈನಿಕರಾಗಿದ್ರು. ಜೊತೆಗೆ ನಮ್ಮ ಸೈನಿಕರಿಗೆ ಕಡಿಮೆ ವೇತನ ಕೊಡ್ತಾ ಇದ್ರು, ಅವರ ಸೈನಿಕರಿಗೆ ಉನ್ನತ ವೇತನ ಕೊಡ್ತಾರೆ. ಅವರು ಸೈನಿಕ, ನಮ್ಮ ದೇಶದವರು, ಅವರ ಸೈನಿಕರು ಸೈನಿಕರಾಗಿದ್ದ, ಅವನಿಗೆ ಹೆಚ್ಚಿನ ಹಣ, ನಮ್ಮನಿಗೆ ಕಡಿಮೆ ಹಣ. ಒಬ್ಬ ದೇಶೀಯ ಅರಸನ ಸೈನ್ಯದಲ್ಲಿರ್ತಕ್ಕಂಥ ಸೈನಿಕನಿಗೆ ಕಡಿಮೆ ವೇತನ, ಅಂತಹದ್ದೇ ಕೆಲಸ ಮಾಡ್ತಕ್ಕಂಥ ಬ್ರಿಟಿಷ್ ಸೈನಿಕನಿಗೆ ಇವನ ಜೊತೆಯಲ್ಲಿ ಇದ್ರೂ ಕೂಡ ಇವನಿಗೆ ಹೆಚ್ಚಿನ ಸ್ಯಾಲರಿ. ಯಾಕೆಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಅವಕಾಶ ಕಲ್ಪಿಸಿಕೊಡ್ತಿರಲ್ಲ, ಈ ಉದ್ದೇಶಕ್ಕೋಸ್ಕರ ಹೆಚ್ಚಿನ ಹಣ ಬರ್ತಾ ಇತ್ತು. ಸೈನಿಕರಿಗೆ ತಾರತಮ್ಯ, ಅವಮಾನ ಉಂಟಾಗಿತ್ತು. ಜೊತೆಗೆ ಏನಂತ ಹೇಳಿದ್ರೆ, 1856ರಲ್ಲಿ ಜನರಲ್ ಸರ್ವಿಸ್ ಎನ್ಸಿಲ್ಮೆಂಟ್ ಅಂತಕ್ಕಂತಹ ಒಂದು ಆಕ್ಟ್ ಜಾರಿಗೆ ಬಂದಿದೆ. ಈ ಎನ್ಲಿಸ್ಟ್ಮೆಂಟ್ ಓಕೆ, ಈ ಎನ್ಲಿಸ್ಟ್ಮೆಂಟ್ ಅಂತಕ್ಕಂಥ ಆಕ್ಟ್ ಜಾರಿಗೆ ಬಂದಂದ್ರೆ ಏನಾಯ್ತು ಅಂದ್ರೆ, ಸಾಮ್ರಾಜ್ಯದಲ್ಲಿ ಅಂದ್ರೆ ಬ್ರಿಟನ್ನಿನ ಸಾಮ್ರಾಜ್ಯದಲ್ಲಿ ಸೈನಿಕರನ್ನ ಯಾವ ಭಾಗಕ್ಕೆ ಬೇಕಾದ್ರೆ ವರ್ಗಾವಣೆ ಮಾಡಬಹುದಾಗಿದೆ. ಭಾರತದಲ್ಲಿ ಬ್ರಿಟಿಷರು ಗೆದ್ದಿರ್ತಕ್ಕಂತಹ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಬೇಕಾದ್ರೂ ಸೈನಿಕರನ್ನ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಇದು ಒಂದು ಅವಮಾನ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಭಾರತದ ಸೈನಿಕ ಇದ್ದಂತ ಮೋಸಣ, ಮೈಸೂರಿನ ಆಸ್ಥಾನದಲ್ಲಿ ತಮ್ಮ ಸೈನಿಕರಿದ್ರು, ಇವರನ್ನ ಬಂಗಾಳಕ್ಕೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು, ಅವಧಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು, ಇಲ್ಲಿ ಮಹಾರಾಷ್ಟ್ರಕ್ಕೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಬಹುದಾಗಿತ್ತು, ಅಥವಾ ವಾಪಸ್ ಶ್ರೀರಂಗಪಟ್ಟಣಕ್ಕೆ ಬೇಕಾದ್ರೆ ವಾಪಸ್ ಮಾಡಬಹುದಾಗಿತ್ತು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸೈನಿಕರು ಬ್ರಿಟಿಷರ ಪ್ರಾಂತ ಎಲ್ಲಿತ್ತೋ ಅಲ್ಲಿ ಸೈನ್ಯ ನಡಿಬೇಕಾಗಿತ್ತು. ಎಲ್ಲಿ ಸೈನಿಕರಿಗೆ ಅಪೋಸಿಟ್ ಆಗ್ತದೋ, ಬ್ರಿಟಿಷರಿಗೆ ಅಪೋಸಿಟ್ ಆಗುತ್ತೋ, ನಮ್ಮ ಸೈನ್ಯ ಎಲ್ಲಿ ಕಲ್ತಿರೋ ಅಲ್ಲಿ ಹೋಗ್ಬೇಕಾಗಿತ್ತು.
ಅಲ್ಲಿಯ ಆಹಾರ ಪದ್ಧತಿ, ಅಲ್ಲಿಯ ವಾತಾವರಣ, ಅಲ್ಲಿಯ ಭಾಷೆಯ, ಅಲ್ಲಿಯ ಉಡುಗೆ ತೊಡುಗೆಗಳು, ಅಲ್ಲಿಯ ಎಲ್ಲ ವಾತಾವರಣಗಳು ನಮ್ಮ ದೇಶಕ್ಕೆ ಇಷ್ಟ ಆಗಲಿಲ್ಲ. ಉದಾಹರಣೆಗೆ ನಾವೇ ಇಮಿಡಿಯೇಟ್ ಆಗಿ ಜಮ್ಮು ಕಾಶ್ಮೀರಕ್ಕೆ ಹೋಗ್ಬಿಡು ಅಂತಂದ್ರೆ ನಮಗೆ ಅಲ್ಲಿ ಬದುಕಲಿಕ್ಕಾಗಲ್ಲ. ಜಮ್ಮು ಕಾಶ್ಮೀರ ಇಮಿಡಿಯೇಟ್ ಆಗಿ ನೀನು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಕರ್ನಾಟಕದ ಕೇರಳಕ್ಕೆ ಬಂದ್ರೆ ಇಲ್ಲಿರ್ತಕ್ಕಂಥ ಟೆಂಪರೇಚರ್ ಅವರಿಗೆ ತಡೆಯಕ್ಕಾಗಲ್ಲ. ಇಂತಹ ಒಂದು ಪರಿಸ್ಥಿತಿ ಈಗಿದ್ರು ಕೂಡ ಆಗಿನ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಈ ಎನ್ಲಿಸ್ಟ್ಮೆಂಟ್ ಅಂತಕ್ಕಂಥ ಆಕ್ಟ್ ಪ್ರಕಾರ 1856 ತಂದಿರ್ತಕ್ಕಂಥ ಈ ಆಕ್ಟ್ ಪ್ರಕಾರ ಭಾರತ ಯಾವ ಮೂಲೆಯಲ್ಲಾದ್ರೂ ಬೇಕಾದ್ರೆ ಸೈನಿಕರನ್ನ ವರ್ಗಾವಣೆ ಮಾಡಬಹುದಾಗಿದೆ. ಒಂದು ತುಕಡಿ ಆ ಕಡೆ ಕಳಿಸೋದು, ಆ ತುಕಡಿ ಈ ಕಡೆ ಕಳಿಸೋದು, ಎಲ್ಲಿ ಯುದ್ಧಗಳಾಗ್ತಾರೆ ಕಳಿಸೋದು, ಈ ರೀತಿಯಾಗಿರ್ತಕ್ಕಂಥ ಅವಮಾನಕರವಾಗಿರ್ತಕ್ಕಂಥ ಒಂದು ಸಂಗತಿ ಉಂಟಾಯಿತು. ಇದು ಸೈನಿಕೀಕರಣಕ್ಕೆ ತನ್ನದೇ ಆಗಿರ್ತಕ್ಕಂತಹ ವಿರೋಧ ವ್ಯಕ್ತಾಗಿದೆ. ಜೊತೆಗೆ ಭಾರತೀಯ ಸಂಪ್ರದಾಯವಾದಿಗಳಿಗೆ ಏನಿತ್ತಪ್ಪ ಅಂತ ಹೇಳಿದ್ರೆ ಸಮುದ್ರಯಾನ ಅಂತಕ್ಕಂಥ ನಿಷೇಧಿಸಲ್ಪಟ್ಟಿತ್ತು. ಸಮುದ್ರಯಾನ ಒಂದು ಪಾಪದ ಕಾರ್ಯ ಅಂತ ಹೇಳಿ ಭಾವಿಸಿದ್ರು. ಇಂತಹ ಸಮುದ್ರದ ಯಾನವನ್ನ ಒಪ್ಪದಿರ್ತಕ್ಕಂಥ ಹಿಂದೂಗಳಿಗೆ ಬಲವಂತವಾಗಿ ನಮ್ಮ ಸೈನಿಕರಿಗೆ ಸಮುದ್ರಯಾನವನ್ನ ಮಾಡಿ ಆ ಕಡೆಗೆ ಹೋಗಿ ಯುದ್ಧವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ರು. ಇದು ಭಾರತೀಯ ಸೈನಿಕರಿಗೆ ಇಷ್ಟ ಆಗಲಿಲ್ಲ. ನಮ್ಮ ಸಂಪ್ರದಾಯವನ್ನ, ನಮ್ಮ ಹಿಂದೂ ಧರ್ಮದ ನಿಯಮಗಳನ್ನ ಮೀರಿ ನಾವು ವರ್ತನೆ ಮಾಡ್ತೀವಿ ಅಂತಕ್ಕಂಥ ಫೀಲಿಂಗ್ ಅವ್ರಿಗೆ ಕಾಡ್ತಾ ಇತ್ತು. ಹೀಗಾಗಿ ಏನಾಯ್ತು ಅಂದ್ರೆ ಈ ಸಂಪ್ರದಾಯವಾದಿಗಳಾಗಿರ್ತಕ್ಕಂಥ ನಮ್ಮ ದೇಶದವರು ನಮ್ಮನ್ನು ಬಲವಂತವಾಗಿ ನಾವು ಮಾಡಲ್ಲ ಅಂತ ಸಮುದ್ರಯಾನವನ್ನು ಮಾಡಿಸಿ ನಮ್ಮ ಕಾರ್ಯಗಳನ್ನು ತೆಗೆದುಕೊಳ್ತಾರಂತೆ ಸೈನಿಕರು ಸೇಡನ್ನು ತೀರಿಸಿಕೊಳ್ಳಿಕ್ಕೋಸ್ಕರ ಕಾಯ್ತಾ ಇದ್ರು. ಜೊತೆಗೆ ಮತ್ತೊಂದು ಘಟನೆ ಏನಾಯ್ತು ಅಂದ್ರೆ 75,000 ಸೈನ್ಯ ಇರತಕ್ಕಂತಹ ಈ 75,000 ಸೈನ್ಯ ಇರತಕ್ಕಂತಹ ಔದ್ ಅಂತಕ್ಕಂಥ ಒಂದು ಪ್ರದೇಶ. ಈ ಔದ್ ಅಂತಕ್ಕಂಥ ಪದದಲ್ಲಿ ವಾಜಿದ್ ಅಲಿಯ ಆಡಳಿತ ದುರುಪಯೋಗದ ನೆಪವೊಡ್ಡಿ ಈ ಪ್ರದೇಶವನ್ನು ಗೆದ್ದು 75,000 ಸೈನಿಕರನ್ನು ತಮ್ಮ ಒಂದು ಕವಿಗೆ ತೆಗೆದುಕೊಂಡು ಹೀಗಿದೆ ನೋಡಿ ಅವಮಾನ. ಭಾರತದಲ್ಲಿರ್ತಕ್ಕಂಥ ಒಂದು ಔದ್ ಅಂತಕ್ಕಂಥ ಪ್ರದೇಶದಲ್ಲಿ ದೊಡ್ಡ ಪ್ರದೇಶ, ಅಲ್ಲಿ ವಾಜಿದ್ ಅಲಿ ಅಂತಕ್ಕಂಥ ಕೆಲಸ ಆಡಳಿತ ಮಾಡ್ತಾ ಇದ್ದ. ಈತನ ಸೈನ್ಯ 75,000 ಇತ್ತು. ಈ ಸೈನ್ಯವನ್ನ ಒಳಗೆ ಹಾಕಿಕೊಂಡು ಅದು ಕ್ರಮ ಕೈಗೊಂಡು ಔದ್ನ ರಾಜ್ಯ ಸರಿಯಾದ ರೀತಿಯ ಅಸಮರ್ಥ ಆಡಳಿತವನ್ನು ಮಾಡ್ತಾ ಇದ್ರೆ, ಸರಿಯಾದ ರೀತಿಯಲ್ಲಿ ಆ ಮಟ್ಟ ಮಾಡ್ತಾ ಇಲ್ಲ ಅಂತಕ್ಕಂಥ ನೆಪವನ್ನು ನೋಡಿ ಕಂಪನಿ ನೇರವಾಗಿ ಆ ಪ್ರದೇಶನ ತಗೊಂಡು 75,000 ಸೈನಿಕರು. ಇದರ ವಿರುದ್ಧ ಸೈನಿಕರು ದಂಗೆ ಇದ್ರು. ನಮಗೆ ಇಷ್ಟೆಲ್ಲ ಅವಮಾನ ಆಗ್ತದೆ, ನಮಗೆ ಹುದ್ದೆಯಲ್ಲಿ ವರ್ಗಾವಣೆ ಎಲ್ಲಿ ಬೇಕಾದ್ರೂ ಮಾಡ್ತಾ ಇದ್ರು, ಮೇಲ್ಹುದ್ದೆಗಳು ಕೊಡ್ತಾನೆ ಇಲ್ಲ. ಒಬ್ಬ ಸೈನಿಕ ಸುಬೇದಾರನಾಗ್ಬೋದಾಗಿತ್ತು ಅಷ್ಟೇ, ಬೇರೆ ಹುದ್ದೆಗಳಿಗೆ ಆಯ್ಕೆ ಇಲ್ಲ. ಸುಬೇದಾರನ ಹೈಯೆಸ್ಟ್ ಪೋಸ್ಟ್ ಅಲ್ಲಿ ನಮ್ಮ ದೇಶೀಯ ಸೈನಿಕ, ಅವರು ಲೆಫ್ಟಿನೆಂಟ್ಗಳಾಗಬಹುದಾಗಿತ್ತು, ಸೇನಾಧಿಪತಿಗಳಾಗಬಹುದಾಗಿತ್ತು, ಸೈನ್ಯದ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇತ್ತು. ಇವ್ರು ಕೇವಲ ಸೈನಿಕರಿಗೂ ಬಂದೂಕುಗಳಿಟ್ಟು ಕಡೆಗಳಿಟ್ಟು ಹಿಂದೆ ಕೆಲಸ ಮಾಡಬೇಕಾಗಿತ್ತು ಅಷ್ಟೇ. ಅವನು ಎಷ್ಟೇ ಜಾಣನಾಗಿರ್ಲಿ, ಅವನ ಎಷ್ಟೇ ಶಕ್ತಿವಂತನಾಗಿರ್ಲಿ, ಭಾರತೀಯರನ್ನು ಒಂದೇ ಕಾರಣಕ್ಕೋಸ್ಕರ ಅವನು ಹಿಂದೆ ಇರಬೇಕಾಗಿತ್ತು. ಅವನಿಗೆ ಯಾವುದೇ ರೀತಿಯ ವರ್ಗಾವಣೆ ಇರಲಿಲ್ಲ. ಸುಬೇದಾರನೇ ದೊಡ್ಡ ಪೋಸ್ಟ್ ಆಗಿತ್ತು ಭಾರತೀಯರಿಗೆ. ಇವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ತೆಗೆದುಕೊಂಡಿದ್ರು. ಜೊತೆಗೆ ಭಾರತ ಸೈನಿಕರನ್ನು ಎಲ್ಲಿ ಬೇಕಾದ್ರೆ ಆಕ್ಟಿನ ಪ್ರಕಾರ ಹಾಕ್ತಾ ಇದ್ರು. ಜೊತೆಗೆ ಅವನ್ನ 75,000 ಸೈನಿಕರನ್ನ ಕೇವಲ ಅಸಮರ್ಥ ದೊರೆಯತಕ್ಕಂಥ ನೆಪವನ್ನು ನೋಡಿ ಆಡಳಿತ ಸರಿ ನಡೆಸ್ತಾ ಇದ್ದ ಈಸ್ಟ್ ಇಂಡಿಯಾ ಕಂಪನಿ ಅವರು ಸೈನ್ಯವನ್ನು ಕಳಿಸಿಕೊಡ್ತು. ಈ ಒಂದು ಸೈನಿಕ ಘಟನೆಗಳೆಲ್ಲವೂ ಕೂಡ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮತ್ತೊಂದು ಕಾರಣ ಆಗಿದೆ. ಓಕೆ, ಅದಾದ ನಂತರ ಕೊನೆಯದಾಗಿ ತತ್ಕ್ಷಣದ ಕಾರಣ. ಈ ಯುದ್ಧ ನಡೀಲಿಕ್ಕೆ ಇಮಿಡಿಯೇಟ್ ಆಗಿ ಒಂದು ಕಿಡಿ ಬೇಕಲ್ಲ. ಈ ಯುದ್ಧ ನಡಿಬೇಕಾದ್ರೆ ಇಷ್ಟೆಲ್ಲ ಪ್ರೋಸೆಸ್ ಎಲ್ಲ ಕೂಡ ಈ ಮನಸ್ಸಿನಲ್ಲಿ ಕಾಯ್ತಾ ಇದ್ದಾರೆ. ಈ ಇಷ್ಟು ಅನ್ಯಾಯಗಳನ್ನ ಸಹಿಸಿಕೊಂಡು ಕಾಯ್ತಾ ಇರತಕ್ಕಂತಹ ಭಾರತೀಯರಿಗೆ ಒಂದು ಸಣ್ಣ ಕಿಡಿ ಬೇಕಾಗಿತ್ತು. ಹೊತ್ತೂರಿಲಿಕ್ಕೆ ಒಂದು ಸಣ್ಣ ಬೆಂಕಿ ಕಡ್ಡಿಯ ಕಿಡಿ ಬೇಕಾಗಿತ್ತು. ಆ ಕಿಡಿ ಯಾವಾಗ ಹೊತ್ಕೊಳ್ತದೆ ಅಂತ ಕಾಯ್ತದೆ, ದಗ 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 ಎಲ್ಲ ಹೊತ್ತೂರಿಬೇಕು ಅಂತ ಕಾಯ್ತದೆ. ಇದೇ ಸಂದರ್ಭಕ್ಕೆ ಒಂದು ತುದಿಸ್ಲಾಗಬೇಕು. ಅದನ್ನ ತತ್ಕ್ಷಣದ ಕಾರಣ ತತ್ಕ್ಷಣದ ಕಾರಣ ಅಂತ ಹೇಳಿದ್ರೆ 1857 ಸುಮಾರಿಗೆ ಏನ್ ಮಾಡಿದ್ರು ಅಂದ್ರೆ ಭಾರತೀಯರಿಗೆ ಎನ್ಫೀಲ್ಡ್ ಅಂತಕ್ಕಂಥ ಒಂದು ಬಂದೂಕಿನ ಅಥವಾ ಒಂದು ಬಂದೂಕನ್ನು ಬಳಸ್ತಕ್ಕಂಥ ಅಥವಾ ಮದ್ದುಗುಂಡು ಬಳಸ್ತಕ್ಕಂಥ ಒಂದು ಎನ್ಫೀಲ್ಡ್ ಅಂತಕ್ಕಂಥ ಒಂದು ಜಾರಿಗೆ ತಂದರು. ಈ ಒಂದು ಎನ್ಫೀಲ್ಡ್ ಬಂದೂಕುಗಳನ್ನು ಯಾವಾಗ ಜಾರಿಗೆ ತಂದರೋ, ಈ ತೋಳಗಳು ಯಾವಾಗ ಜಾರಿಗೆ ತಂದರೋ, ಇದು ಭಾರತೀಯರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ಈ ಎನ್ಫೀಲ್ಡ್ ಬಂದೂಕುಗಳಿಗೆ ಮೇಲೆ ಆ ಹೊದಿಕೆಯನ್ನ ಕೀಳ್ಬೇಕಾಗಿತ್ತು. ಈ ರೀತಿ ಬಾಯಿಂದ ಕಿತ್ತು ಅದು ಅಪೋಸಿಟ್ ಇರ್ತಕ್ಕಂಥ ಸೈನಿಕರ ಮೇಲೆ ಎಸೆತಾ ಇದ್ರು, ಅಲ್ಲಿ ಬ್ಲಾಸ್ಟ್ ಆಗ್ತಾ ಇತ್ತು, ಆ ಸೈನಿಕರಿಗೆ ಅದು ಲಾಸ್ ಉಂಟು ಮಾಡ್ತಾ ಇತ್ತು. ಇದು ನಡೀತಾ ಇರಬೇಕಾದ್ರೆ ಏನಾಗಿತ್ತು ಅಂತಂದ್ರೆ ಹೊಸದಾಗಿ ಬಂದಿರ್ತಕ್ಕಂಥ ಎನ್ಫೀಲ್ಡ್ ಬಂದೂಕುಗಳಿಗೆ ರಕ್ಷಣೆಗೋಸ್ಕರ
ಆ ಕವಚಕ್ಕೆ ಹಂದಿ ಮತ್ತು ಆಕಳ ಕೊಬ್ಬನ್ನು ಸವರಲಾಗಿದೆ ಅಂತಕ್ಕಂತಹ ಒಂದು ಮಾಹಿತಿ ಎಲ್ಲಾ ಕಡೆಗೆ ಹರಡುತ್ತೆ. ಏನಾಗ ಅರ್ಥ ಮಾಡ್ಕೊಂಡ್ರೆ ತಕ್ಷಣದ ಕಾರಣ ಯಾಕೆ ಅಂತ ಹೇಳಿದ್ರೆ, ಈ ಒಂದು ಎನ್ಫೀಲ್ಡ್ ಅಂತಕ್ಕಂಥ ಒಂದು ತುಪಾಕಿ ಬಂದಿತ್ತು ಭಾರತಕ್ಕೆ, ಅಂದ್ರೆ ಬ್ರಿಟಿಷರು ತಂದಿದ್ರು. ಈ ತುಪಾಕಿ ಯಾವ ರೀತಿ ಇತ್ತಪ್ಪ ಅಂದ್ರೆ, ನೀವು ಈ ಫಿಲಿಂಗಳಲ್ಲಿ ಗಮನಿಸಿ, ಬಾಯಿಂದ ಕಿತ್ತು ಅದನ್ನ ಬಳಸಿದ್ದಾರೆ, ಅದನ್ನ ಗ್ರೆನೇಡ್ ಅಂತ ಕರೀತಾರೆ. ಈ ಗ್ರೆನೇಡ್ಗಳಿಗೆ ಈಗ ನಾವು ನೋಡ್ತೀವಲ್ಲ, ಅದೇ ಟೈಪ್ ನಲ್ಲಿ ಈ ಎನ್ಫೀಲ್ಡ್ ಅಂತಕ್ಕಂತಹ ತುಪಾಕಿಗಳು, ಇದರಲ್ಲಿ 3-4 ನಮೂನೆ ಇತ್ತು ಅಂತಕ್ಕಂಥದ್ದು ಕೆಲವೊಂದು ಟೆಕ್ಸ್ಟ್ ಅಥವಾ ಕೆಲವೊಂದು ಸೋರ್ಸ್ ನಲ್ಲಿ ಇದೆ. ಆ ಬಂದೂಕುಗಳಲ್ಲಿ ಕೆಲವೊಂದು ಬಾಯಿಯಿಂದ ಕಿತ್ತು ತೆಗಿತಕ್ಕಂಥ ತುಪಾಕಿಗಳಿವೆ. ಆ ಮೇಲಿರ್ತಕ್ಕಂಥ ಹೊದಿಕೆ ಇತ್ತಲ್ಲ, ಆ ಹೊದಿಕೆ ಇವಾಗ ನಾವು ಪ್ಲಾಸ್ಟಿಕ್ ಇಂದು ಅಥವಾ ಬೇರೆ ಬೇರೆ ಬಳಸ್ತಾ ಇದ್ದೀವಿ. ಆಗಿನ ಸಂದರ್ಭದಲ್ಲಿ ಆ ತುಪಾಕಿಗಳನ್ನ ಹಂದಿ ಮತ್ತು ಆಕಳ ಕೊಬ್ಬನ್ನ ಸವರಿ ಮಾಡಿರ್ತಕ್ಕಂಥ ರಕ್ಷಣಾ ಕವಚ ಆಗಿದೆ. ಅದನ್ನ ಬಾಯಿಂದ ಕಿತ್ತಿನ ನಂತರ ಓಪನ್ ಆಗ್ತಿತ್ತು, ಅದು ಬಿಸಾಕಿದ ನಂತರ ಅದು ಬಿದ್ದ ಮೇಲೆ ಅದು ಎಕ್ಸ್ಪ್ಲೋಷನ್ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು. ಇಂತಹ ಒಂದು ವ್ಯವಸ್ಥೆ ಇರ್ತಕ್ಕಂಥ ಈ ಎನ್ಫೀಲ್ಡ್ ತುಪಾಕಿಗಳನ್ನ ಬಳಸಲಿಕ್ಕೆ ಭಾರತೀಯ ಸೈನಿಕರು ನಿರಾಕರಿಸಿದ್ರು. ಯಾಕೆ ನಿರಾಕರಿಸಿದ್ರು ಅಂದ್ರೆ, ಆಕಳು ಭಾರತೀಯರಿಗೆ ದೇವರ ಸಮಾನ. ಭಾರತದ ಸಂಪ್ರದಾಯದ ಗ್ರಂಥಗಳಲ್ಲಿ ಆಕಳನ್ನ, ಗೋವುಗಳನ್ನ ದೇವರು ಎಂದು ಭಾವಿಸಿದ್ರು. ದೇವರು ಅಂತ ಭಾವಿಸಿರ್ತಕ್ಕಂತಹ ಗೋಮಾತೆಯನ್ನ, ಆ ಗೋಮಾತೆಯನ್ನ ಸಾಯಿಸಿ ಅದರೊಳಗಿರ್ತಕ್ಕಂಥ ಕೊಬ್ಬನ್ನ ಇದಕ್ಕೆ ಸವರಿದ್ರೆ, ನಾವು ಏನಾದ್ರೂ ಬಾಯಿಂದ ಕಿತ್ತಿದರೆ ನಮ್ಮ ಪವಿತ್ರವಾಗಿರ್ತಕ್ಕಂಥ ಗೋಮಾತೆಗೆ ಇದು ಅವಮಾನ ಉಂಟಾಗುತ್ತೆ, ನಾವು ಧರ್ಮ ಭ್ರಷ್ಟರಾಗ್ತೀವಿ, ನಾವು ಧರ್ಮವನ್ನ ಉಲ್ಲಂಘಿಸಿದಂಗಾಗುತ್ತೆ, ನಮಗೆ ಪಾಪಗಳು ಬರ್ತವೆ ಅಂತಕ್ಕಂಥ ಮನೋಭಾವನೆ ಹೊಂದಿರ್ತಕ್ಕಂಥ ಹಿಂದೂಗಳು ಅದನ್ನ ಬಳಸುವುದನ್ನು ನಿರಾಕರಿಸಿದರು. ಜೊತೆಗೆ ಮುಸ್ಲಿಂ ಸೈನಿಕರನ್ನು ಬಳಸಲಿಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣ ಏನು? ಹಂದಿಯ ಕೊಬ್ಬನ್ನು ಸವಿದರೆ ಅಂತಕ್ಕಂಥದ್ದು, ಸವಿಸಿದ್ದಾರೆ ಅಂತಕ್ಕಂಥ ಎಲ್ಲ ಕಡೆಗೂ ಶುರುವಾಯಿತು. ಹಂದಿ ಮುಸ್ಲಿಮರ ಧರ್ಮದಲ್ಲಿ ನಿಷೇಧಿತ ಪ್ರಾಣಿ ಅಂತ ಭಾವಿಸಿದ್ದಾರೆ. ಹಾಗಾಗಿ ಹಂದಿಯನ್ನ ಸಾಯಿಸಿ ಅದರ ಕೊಬ್ಬನ್ನ ಇದಕ್ಕೆ ಬಳಸಿದ್ದಾರೆ. ನಾನು ಕೂಡ ಧರ್ಮ ಭ್ರಷ್ಟನಾಗ್ತೀನಿ, ಧರ್ಮದ ಕಾನೂನನ್ನು ನಾನು ಕೂಡ ಮೀರಿದಂತಾಗುತ್ತೆ ಅಂತ ಮುಸ್ಲಿಂ ಸೈನಿಕರು ನಿರಾಕರಿಸಿದರು. ಒಂದು ಕಡೆ ಆಕಳ ಕೊಬ್ಬನ ಸವರದಿಂದ ಹಿಂದೂಗಳನ್ನು ತಿರಸ್ಕರಿಸಿದರು, ಹಂದಿಯ ಕೊಬ್ಬನ ಸವರಿದಾಗಿನೇ ಈ ಒಂದು ಮುಸ್ಲಿಮರನ್ನು ತಿರಸ್ಕರಿಸಿದರು. ಇವರಿಬ್ಬರ ತಿರಸ್ಕಾರದಿಂದ ತಕ್ಷಣವಾಗಿ ಬಂಡಾಯ. ಅದರಲ್ಲಿ ಮಂಗಲ್ ಪಾಂಡೆ ಅಂತಕ್ಕಂತಹ ಒಬ್ಬ ಶ್ರೇಷ್ಠ ಭಾರತೀಯ ಸೈನಿಕ ಈ ತುಪಾಕಿಯನ್ನು ಬಳಸಲ್ಲ ಅಂತ ನಿರಾಕರಣೆ ಮಾಡಬೇಕಾದ್ರೆ ಅನೇಕ ವಿರೋಧದ ನಡುವೆ ಅವನಿಗೆ ಒತ್ತಾಯಪೂರ್ವಕವಾಗಿ ನೀವು ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ಕ್ಷಣದಲ್ಲೇ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದು ಹಾಕಿದ್ದಾರೆ. ಈ ಮಂಗಲ್ ಪಾಂಡೆ ಯಾವಾಗ ಈ ಒಂದು ಘಟನೆ ನಡೀತೋ, ಇಡೀ ಒಂದು ತಕ್ಷಣವಾಗಿ ಎಲ್ಲ ಕಡೆಗೆ ಈ ಒಂದು ಹೋರಾಟ, ಈ ಸಂಗ್ರಾಮದ ಕಿಚ್ಚು, ಎಲ್ಲರೂ ಕೂಡ ಬಂದೂಕುಗಳನ್ನು ಬಿಸಾಕಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಬ್ರಿಟಿಷರಿಗೆ ಶೂಟ್ ಮಾಡಲಿಕ್ಕೆ, ಬ್ರಿಟಿಷರ ವಿರುದ್ಧನೇ ಕತ್ತಿಗಳು ತಿಳಿಸ್ಲಿಕ್ಕೆ, ಬ್ರಿಟಿಷರ ವಿರುದ್ಧ ಬಂದೂಕುಗಳನ್ನು ತಿಳಿಸ್ಲಿಕ್ಕೆ ಶುರು. ಇದನ್ನು ನೋಡಿರ್ತಕ್ಕಂಥ ರಾಜರು, ವರ್ತಕರು, ಸೈನಿಕರು, ಅನೇಕ ಜನ ಕ್ರಾಂತಿಕಾರಿಗಳೆಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲ ಕಡೆ ಭಾರತದಲ್ಲಿ ಸಂಗ್ರಾಮಕ್ಕೆ ಕಿಚ್ಚು ಹಾಕುವುದು. ಇದರಿಂದ ಏನಾಯ್ತು ಅಂದ್ರೆ, ಇಡೀ ಬ್ರಿಟಿಷರು ಏನೋ ಆಂದೋಲಕವನ್ನು ಉಂಟಾಗ್ತಿದೆ ಅಂತಕ್ಕಂಥ ಶುರುವಾಯಿತು. ಹೀಗೆ ಭಾರತದ ಉದ್ದಗಲಕ್ಕೂ ಈ ಒಂದು ಕಿಚ್ಚು ಕಾಡ್ಗಿಚ್ಚಿನಂತೆ ಪರಿಣಮಿಸಿತು. ಜೊತೆಗೆ ಇವರು ಮಾಡಿರ್ತಕ್ಕಂಥ ಮತ್ತೊಂದು ಕೆಲಸ ಎಂದರೆ, ಧರ್ಮದ ಮೇಲೆ ಅನೇಕ ಲೇಪನಗಳನ್ನು ಮಾಡಿ ಶೈಕ್ಷಣಿಕ ವ್ಯವಸ್ಥೆಗಳನ್ನು ನಮ್ಮ ದೇಶದಲ್ಲಿ ಬಲವಂತವಾಗಿ ಧಾರ್ಮಿಕ ಸುಧಾರಣೆ ಮಾಡ್ತೀವಿ ಅಂತ ಹೇಳಿ ಎರಡೂ ಧರ್ಮೀಯರಿಗೆ ಅವಮಾನವನ್ನು ಮಾಡಿದರು. ಭಾರತೀಯ ಸಂಪ್ರದಾಯದಲ್ಲಿ ಪ್ರಾಣಿ ಬಲಿ ಅಂತಕ್ಕಂಥದ್ದು ಪುರಾಣ ಕಾಲದಿಂದಲೂ ಇದೆ. ಜೊತೆಗೆ ಬಾಲ್ಯ ವಿವಾಹ ಪದ್ಧತಿ, ಸತಿ ಪದ್ಧತಿ, ಇನ್ನಿತರ ಪದ್ಧತಿಗಳನ್ನು ನಿಷೇಧ ಮಾಡಿದ್ರು. ಇದು ಭಾರತೀಯರಿಗೆ ಇಷ್ಟ ಆಗಲಿಲ್ಲ. ಮುಸ್ಲಿಮರಲ್ಲಿ ಕೂಡ ಬಹುಪತ್ನಿತ್ವವನ್ನು ನಿಷೇಧ ಮಾಡಿದ್ರು, ಬುರ್ಕಾ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಇವೆಲ್ಲವೂ ಕೂಡ ಅವಮಾನ ಅಂತ ಹೇಳಿ ಮುಸ್ಲಿಮರು ಬಳಸಿದ್ರು. ಪ್ರಾಣಿ ಬಲಿಯನ್ನ, ಬಹುಪತ್ನಿತ್ವವನ್ನ, ಬಾಲ್ಯ ವಿವಾಹವನ್ನ, ಸತಿ ಪದ್ಧತಿಯನ್ನ, ಮೂರ್ತಿ ಪೂಜೆಗಳನ್ನ ಇನ್ನಿತರ ಖಂಡನೆ ಮಾಡಿದ್ರಿಂದ ಭಾರತೀಯರಿಗೆ, ಹಿಂದೂಗಳಿಗೆ ಇದು ಇಷ್ಟ ಆಗಲ್ಲ. ಜೊತೆಗೆ ಅನೇಕ ಕಾನ್ವೆಂಟ್ಗಳನ್ನ, ಕ್ರಿಶ್ಚಿಯನ್ ಮಿಷನರಿಗಳನ್ನ ಸ್ಥಾಪನೆ ಮಾಡುತ್ತಾ ಸೇವೆಗಳನ್ನು ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅನೇಕ ಧಾರ್ಮಿಕ ವಿಚಾರಗಳನ್ನ ಇಟ್ಟುಕೊಂಡೇ ಧಾರ್ಮಿಕ ಶೈಕ್ಷಣಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದರು. ಧರ್ಮದ ಪ್ರಚಾರಗಳ ಜೊತೆಗೆ ತಮ್ಮ ಈ ಕೃತ್ಯಗಳನ್ನ ಮಾಡಿದರು. ಹಾಗಾಗಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಭಾರತೀಯರ ಮೇಲೆ ಬಲವಂತಗಳನ್ನ ಹೇರಿದರು. ಈ ರೀತಿಯಾಗಿ ಮಾಡಿರುವುದರಿಂದನೇ ಬ್ರಿಟಿಷರ ವಿರುದ್ಧ ಇಡೀ ದೇಶದಲ್ಲಿ ಗೊತ್ತಾಯಿತು. ಅದನ್ನು ಸ್ವತಂತ್ರದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ವತಂತ್ರ ಪೂರ್ವದಲ್ಲಿ ಒಟ್ಟಿನಲ್ಲಿ ಇಡೀ ಭಾರತ ಉದ್ದಗಲಕ್ಕೂ ನಡೆದಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಇದು. ಈ ರೀತಿಯಾಗಿರ್ತಕ್ಕಂಥ ಅನೇಕ ಕಾರಣಗಳಿಂದ ಭಾರತದಲ್ಲಿ ಈ ಒಂದು ಕ್ರಾಂತಿ ಅಥವಾ ಸಂಗ್ರಾಮ ಉಂಟಾಯಿತು. ಓಕೆ, ಇವತ್ತಿನ ತರಗತಿ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ, ಸಣ್ಣ ಪಕ್ಷಿ ನೋಡೋಣ.
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹಿನ್ನೆಲೆಯನ್ನು ಗಮನಿಸಿದ್ವಿ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಗಮನಿಸಿದ್ವಿ, ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸೈನಿಕ ಕಾರಣ, ಜೊತೆಗೆ ತತ್ಕ್ಷಣಿಕ ಕಾರಣ, ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರಣ. ಈ 6 ಕಾರಣಗಳನ್ನ ಗಮನಿಸಿದ್ವಿ, ನೆನಪಿಟ್ಕೊಳ್ಬೇಕು. ಎಕ್ಸಾಮ್ ದೃಷ್ಟಿಕೋನದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಣಗಳು 6. ಓಕೆ, ಇದಾದ ತರವಾಗಿ ಯುದ್ಧದ ಗತಿ ಏನಾಗಿದೆ, ಯುದ್ಧ ಹೇಗೆ ಹರಡಿತು, ಯುದ್ಧ ಯಾವ ರೀತಿ ಸ್ವಲ್ಪ ಪಡ್ಕೊಳ್ತು, ಈ ಯುದ್ಧ ಆದ ನಂತರ ಬ್ರಿಟಿಷರಿಗೆ ಆಗಿರ್ತಕ್ಕಂಥ ಮತ್ತು ಭಾರತೀಯರಿಗೆ ಆಗಿರ್ತಕ್ಕಂಥ ಪರಿಣಾಮಗಳು, ಬ್ರಿಟಿಷರು ಕೂಡ ಇದರಿಂದ ಪರಿಣಾಮವನ್ನು ತಗೊಂಡ್ರು, ಭಾರತೀಯರು ಕೂಡ ಉತ್ತಮವಾಗಿರ್ತಕ್ಕಂಥ ಪರಿಣಾಮವನ್ನು ತಗೊಂಡು ಏನೆಲ್ಲ ಬದಲಾವಣೆಗಳಾದವು ನೆಕ್ಸ್ಟ್ ಕ್ಲಾಸ್ ಇದನ್ನ ಕಂಟಿನ್ಯೂ ಮಾಡೋಣ. ಒಟ್ಟಿನಲ್ಲಿ ಇವತ್ತು 7 ಪಾಯಿಂಟ್ ಇದರಲ್ಲಿ ಚಾಪ್ಟರ್ 7ರಲ್ಲಿ ಭಾಗ 2ರಲ್ಲಿ 2ನೇ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟತಕ್ಕಂಥ PDF ಅನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪಿಗೆ PDF ರೂಪದಲ್ಲಿ ಇದೇನು ಇವತ್ತು ಬರೆದಿದ್ದೀನಿ, ಇದೇನು ಇವತ್ತು ಎಕ್ಸ್ಪ್ರೆಷನ್ ಮಾಡಿದ್ದೀನಿ, ಅಷ್ಟು ಪಾಯಿಂಟ್ಗಳನ್ನ ನಿಮಗೆ ಯಥಾವತ್ತಾಗಿ ಹಾಕಿ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ಹಾಕಿ ನಿಮಗೆ PDF ಕಳಿಸ್ತೀನಿ. ಅದನ್ನು ನೋಡ್ಕೊಂಡು ಏನಾದರೂ ನೋಟ್ಸ್ ಅನ್ನು ಬರ್ಕೊಳ್ರಿ. ಏನ್ ಡೌಟ್ಸ್ ಇದ್ರೆ ಅಕಸ್ಮಾತ್ ಡೌಟ್ಸ್ ಇಂಟ್ರಾಕ್ಷನ್ ಕ್ಲಾಸ್ ಅಂತ ಬರ್ತೀವಿ, ಆಗಿನ ಸಂದರ್ಭದಲ್ಲಿ ಡೌಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಿ, ಆ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಇವತ್ತು ಇಷ್ಟು ಪಾಯಿಂಟ್ ಅನ್ನ ಗಮನಿಸ್ತೇವೆ. ಮುಂದಿನ ತರಗತಿಯಲ್ಲಿ ಈ ಯುದ್ಧದ ಗತಿ ಮತ್ತು ಯುದ್ಧದ ಪರಿಣಾಮ ಏನಾಯ್ತು ಅಂತಕ್ಕಂಥ ಇನ್ನಷ್ಟು ವಿವರಗಳನ್ನ ನೋಡ್ತಾ ಹೋಗೋಣ. ಎಲ್ಲಾ ಕ್ಲಾಸಸ್ಗಳನ್ನ ನೋಡ್ತಾ ಇರಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.